ನಾನು ನಾನಾಗಕ್ಕೆ ಬಂದಿದ್ದೀನಿ, ಡಾನ್ ಆಗಕ್ಕೆ ಬಂದಿಲ್ಲ. ಇಲ್ಲಿ ನಿನಗೆ ಯೂ ಟರ್ನ್ ಇಲ್ಲ. ಸಿನಿಮಾ ಅಂದರೆ ಏನು ಸರ್ ಇಬ್ಬರಿಗೂ? ಕನಸು 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 ಸಿನಿಮಾ ಮಾಡಿದ್ವಿ, ಜನ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಕನಸು ನನಸಾಗಿದೆ. ನನಗೆ ಖುಷಿ ಕೊಡೋದು ಅದೇ, ಚಾಲೆಂಜಸ್ ಕೊಡೋದು ಅದೇ, ಒಂದು ಲೈಫ್ ಎಕ್ಸ್ಪೋಜರ್ ಕೊಡೋದು ಅದೇ, ಲೈಫಲ್ಲಿ ಹೊಸದನ್ನು ಹೇಳ್ಕೊಡೋದು ಅದೇ. ಸೊ ನನಗೆ ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್. ಸೊ ನೆಕ್ಸ್ಟ್ ತಂದೆ ತಾಯಿ ಅಂತ ನನಗೆ ಯಾರಾದರೂ ಇದ್ದರೆ ಅದು ಆ್ಯಕ್ಟಿಂಗ್. ಒಂದು ಕಡೆ ಖುಷಿನೂ ಆಗುತ್ತೆ, ಇನ್ನೊಂದು ಕಡೆ ಒಂದು ರೆಸ್ಪಾನ್ಸಿಬಿಲಿಟಿ ಬಿಲ್ಡ್ ಆಗ್ತಾ ಹೋಗ್ತಿದೆ ನನಗೆ ಅನ್ಕಾನ್ಷಿಯಸ್ಲಿ. ನನಗೆ ಮುಂಚೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇರ್ತದೆ. ಈಗ ಇಲ್ಲ, ಏನೇ ಮಾಡಿದ್ರು ಅದು ಜನಕ್ಕೆ ಅಷ್ಟೇ ಇಷ್ಟ ಆಗಬೇಕು ಅಂತ ಅನ್ನಿಸ್ತದೆ. ಅದನ್ನು ಈಗ ನಿನ್ನೆ ರಾಯನ್ ಮಾಲ್ಗೆ ಹೋಗಿದ್ವಿ, ಅಲ್ಲಿ ಜನ ಹೆಂಗೆ ಮೇಲೆ ಎತ್ಬಿಟ್ರು, ಆ ವಿಷಲ್ಲು ಅದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾ ನಮಗೆ ಎಷ್ಟು ಹತ್ತಿರ ಮಾಡಿಬಿಡುತ್ತೆ ಇನ್ನೊಬ್ರಿಗೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದು ಆ ಒಂದು ರಿಲೇಷನ್ಶಿಪ್ ಏನು ಬಿಲ್ಡ್ ಆಗಿದೆ ಅದನ್ನು ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಿದೆ ಈಗ. ದರ್ಶನ್ ಸರ್ ಫ್ಯಾನ್ಸ್ ಅಲ್ಲ, ನಾವೀಗ ಥಿಯೇಟ್ರ್ ವಿಸಿಟಿಂಗ್ ಹೋಗ್ತಾ ಇದ್ದೀವಲ್ಲ, ತುಂಬ ಜನ ದರ್ಶನ್ ಸರ್ ಫ್ಯಾನ್ಸ್ ಸಿನಿಮಾ ನೋಡ್ತಿದ್ದಾರೆ. ಸಿನಿಮಾ ಅಂದರೆ ಏನು, ಅದು ಎಲ್ಲದಕ್ಕೂ ಮೀರಿದ ಕಲೆ. ಅದನ್ನು ಬೇರೆ ಬೇರೆ ಕಾರಣಕ್ಕೆ, ಅವ್ರದ್ದು ಯಾವುದೋ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋರು ಒಂದಿಷ್ಟು ಪರ್ಸಂಟೇಜ್ ಜನ ಇದ್ದಾರೆ. ಜನ ಅವರು ನಂಬಾರ್ದು ಅಂತಂದು. ಇದು ನಾರ್ಮಲ್ ನೀವು ಸಿನಿಮಾ ಅಲ್ಲ, ಬರೀ ಫೈಟು ಹಾಡು ಅಷ್ಟೇ ಅಲ್ಲ, ತುಂಬ ಇಂಡೆಪ್ತಾಗಿ ನೋಡುವಂಥ ಸಿನಿಮಾ ಇದೆ ಇದು. ಅದಕ್ಕೆ ಯಾರೊಬ್ಬರು ಪ್ರಿಂಟ್ ಮೀಡಿಯಾದಲ್ಲಿ ಬರೆದಿದ್ರು, ನೋಡುವ ಸಿನಿಮಾ, ಕಾಡುವ ಸಿನಿಮಾ ರಾನಿ ಅಂತ. ನಮಸ್ತೆ ಸರ್, ಇಬ್ಬರಿಗೂ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಇಬ್ಬರೂ? ಚೆನ್ನಾಗಿದ್ದೀವಿ, ಫಸ್ಟ್ ಕ್ಲಾಸ್. ಓಕೆ, ಮೊದಲಿಗೆ ನಾನು ಕೇಳೋದು ಇಷ್ಟ, ಸಿನಿಮಾ ಅಂದರೆ ಏನು ಸರ್ ಇಬ್ಬರಿಗೂ? ಸಿನಿಮಾ ಅಂದರೆ ಮೊದಲಿಂದನೂ ಕನಸು. ಓಕೆ. ಕನಸು 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 ಸಿನಿಮಾ ಮಾಡಿದ್ವಿ, ಜನ ಥಿಯೇಟ್ರಿಗೆ ಹೋಗ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಸೊ ಕನಸು ನನಸಾಗಿದೆ. ಅನುಪಮ ಥಿಯೇಟರ್ ಆಲ್ಮೋಸ್ಟ್ 2 ವೀಕ್ಸ್ ಮುಗಿತಾ ಬಂತು. ಎಲ್ಲ ಕಡೆ ಒಳ್ಳೆ ರಿಯಾಕ್ಷನ್ ಇದೆ, ಒಳ್ಳೆ ರಿಪೋರ್ಟ್ ಇದೆ. ಟುವರ್ಡ್ಸ್ 25 ಡೇಸ್ ಹೋಗ್ತೀವಿ. ಈ ರಿಯಾಕ್ಷನ್ ರಿಪೋರ್ಟ್ ನೋಡ್ತಾ ಇದ್ದರೆ ಆ ಕಾನ್ಫಿಡೆನ್ಸ್ ತುಂಬ ಇದೆ, ಖುಷಿ ಆಗ್ತಾಯಿದೆ. ಸರ್ ನಿಮಗೂ ಅದೇ ಪ್ರಶ್ನೆ, ಸಿನಿಮಾ ಅಂದರೆ ಏನು ಸರ್? ಅದೇ ಸರ್ ಹೇಳ್ದಾಗೆ ಸಿನಿಮಾ ಅನ್ನೋದು ಒಂದು ಕನಸೆ. ಕನಸು, ಕಾನ್ಫಿಡೆನ್ಸು ಪ್ರತಿಯೊಂದು ಸಿನಿಮಾನೇ. ನಮಗೂ ಪ್ರೀತಿ ಮಾಡೋರು ಒಂದಷ್ಟು ಜನ ಇದ್ದಾರೆ ಅಂತ ತೋರಿಸ್ಕೊಟ್ಟಿದ್ದೆ ನನಗೆ ಆ್ಯಕ್ಟಿಂಗ್. ಸೊ ಅಂದರೆ ಸಿನಿಮಾ ಅಂತ ಸ್ಪೆಸಿಫಿಕ್ಲಿ ಅಲ್ಲ, ನನ್ನ ಪ್ರಕಾರ ನನ್ನ ಆ್ಯಕ್ಟಿಂಗ್ ಅನ್ನೋದು ಏನಿದೆ, ನನ್ನ ಈ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡೋದೇನಿದೆ, ನನಗೆ ಆಲ್ಮೋಸ್ಟ್ ಅದೇ ಎಲ್ಲ. ನನಗೆ ಖುಷಿ ಕೊಡೋದು ಅದೇ, ಚಾಲೆಂಜಸ್ ಕೊಡೋದು ಅದೇ, ಒಂದು ಲೈಫ್ ಎಕ್ಸ್ಪೋಜರ್ ಕೊಡೋದು ಅದೇ, ಲೈಫಲ್ಲಿ ಹೊಸದನ್ನು ಹೇಳ್ಕೊಡೋದು ಅದೇ. ಸೊ ನನಗೆ ಆಲ್ಮೋಸ್ಟ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್. ಸೊ ನೆಕ್ಸ್ಟು ತಂದೆ ತಾಯಿ ಅಂತ ನನಗೆ ಯಾರಾದರೂ ಇದ್ದರೆ ಅದು ಆ್ಯಕ್ಟಿಂಗ್. ಎಸ್, ಸಿನಿಮಾ ಅಂತ ಯಾಕೆ ಕೇಳಿದೆ ಅಂದರೆ, ನಿಮ್ಮ ಸಿನಿಮಾದಲ್ಲೇ ಒಂದು ಡೈಲಾಗ್ ಇದೆ, ನಾನು ನಂಬೋದೆರಡನೇ, ನಾನು ಪ್ರೀತಿಸೋದೆರಡನೇ, ಒಂದು ಅಮ್ಮ, ಇನ್ನೊಂದು ಸಿನಿಮಾ. ಈಗ ಕೇಳ್ತೀನಿ, ರಾಣಿ ಸಿನಿಮಾ ಅಂದ್ರೇನು? ರಾಣಿ ಸಿನಿಮಾ ಅಂತ ಅದೇ ನಾನು ಆಗಲೇ ಹೇಳಿದ್ನಲ್ಲ, ರಾಣಿ ಸಿನಿಮಾ ಒಂದು ದೊಡ್ಡ ಕನಸು. ಆ ದೊಡ್ಡ ಕನಸಿಗೆ ಒಂದು ದೊಡ್ಡ ಸ್ಟೆಪ್ ಇದು. ಓಕೆ. ಆ್ಯಂಡ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ನನಗೆ, ಒಂದು ಎಕ್ಸ್ಪೋಜರು ಜನಗಳಿಗೆ ಪರಿಚಯ ಆಗೋದಕ್ಕೆ. ಬಿಕಾಸ್ ಬೇರೆ ಬೇರೆ ರೀತಿಯಲ್ಲಿ ಜನಗಳಿಗೆ ಪರಿಚಯ ಆಗಿದೆ, ಸ್ಮಾಲ್ ಸ್ಕ್ರೀನ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾಲಾಗಲಿ. ಬಟ್ ಅಲ್ಲಿ ನನ್ನ ನೋಡೋ ರೀತಿ ಕಂಪ್ಲೀಟ್ಲಿ ಬೇರೆ ಇರುತ್ತೆ, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನನ್ನ ಪ್ರತಿ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಬಟ್ ಸಿನಿಮಾ ಆ ಗ್ರ್ಯಾಂಜರ್, ಆ ಸ್ಕೇಲ್, ಆ ವಿಷನ್ ಅಂತ ಬಂದಾಗ ಅದೊಂದು ಕಂಪ್ಲೀಟ್ಲಿ ಬೇರೆ ಪ್ಲ್ಯಾಟ್ಫಾರ್ಮ್. ಈ ಸಿನಿಮಾ ಇದರಲ್ಲಿ ಜನಗಳಿಗೆ ನಾವು ಸ್ವಲ್ಪ ಜಾಸ್ತಿ ಅವ್ರ ಇಂಟ್ರೆಸ್ಟಿಂದ ಮನೆಯಿಂದ ಹೊರಗಡೆ ನಮಗೋಸ್ಕರ ಬರೋ ಥರ ನಾವು ಮಾಡಬೇಕು. ಆ್ಯಂಡ್ ಅಷ್ಟು ಪವರ್ಫುಲ್ ಪ್ಲ್ಯಾಟ್ಫಾರ್ಮ್ ಅದು. ಸೊ ಅದಕ್ಕೆ ಏನಂತಾರೆ, ಫಸ್ಟ್ ವೆರಿ ಸ್ಟ್ರಾಂಗ್ ಸ್ಟೆಪ್ ಅಂತ ಹೇಳ್ಬೋದು ನಾನು. ಓಕೆ ಸರ್, ನಿಮ್ಮದು ರಾಣಿ ಸಿನಿಮಾ? ರಾಣಿ ಸಿನಿಮಾ ಇದೊಂದು 2 ವರ್ಷದ ಹಿಂದಿನ ಕನಸು. ಸಿನಿಮಾ ಇಡೀ ಲೈಫ್ ಟೈಮ್ ಕನಸಾದರೆ, ಇದೊಂದು 2 ವರ್ಷದ ಹಿಂದಿನ ಕನಸು. ಆ ಕನಸು ಅದನ್ನು ಸಾಕಾರ ಮಾಡ್ಕೊಳ್ಳೋಕ್ಕೆ ಮಾಡಿದ ಕೆಲಸ. ಸೊ ಅದೇ ಈ 2 ವರ್ಷದಿಂದ ಆ ಸಿನಿಮಾದಲ್ಲಿ ಇದೆಯಲ್ಲ ಡೈಲಾಗು, ಗೊತ್ತಿರೋದು ಎರಡೇ, ಅಮ್ಮ ಸಿನಿಮಾ. ನಮ್ಮ ಸಿನಿಮಾ, ಹೌದು. ಈ 2 ವರ್ಷದಿಂದ ರಾಣಿ ಸಿನಿಮಾ, ರಾಣಿ ಸಿನಿಮಾ, ರಾಣಿ ಸಿನಿಮಾ, ರಾಣಿ ಸಿನಿಮಾ, ರಾಣಿ ಸಿನಿಮಾ, ಹೌದು. ಸೊ ರಾಣಿ ಸಿನಿಮಾ ಆ 2 ವರ್ಷದ ಕೆಲಸಕ್ಕೆ ರಿಸಲ್ಟ್ ಸಿಕ್ಕಿದೆ. ಸೊ ಸದ್ಯಕ್ಕೆ ಆ ಖುಷಿಯಲ್ಲಿದ್ದೀವಿ. ಸರ್ 7 ವರ್ಷದ ಕನಸು ನೀವು ಹೇಳಿದಾಗಿದೆ ಸರ್, ನಿಮ್ಮದು ಕೂಡ ಕನಸೆ. ಯಾಕೆಂದರೆ 7 ವರ್ಷದಲ್ಲಿ ನಿಮ್ಗೆ 6-7 ವರ್ಷದ ಒಂದು ದಾರಿ ಹಾದಿ ಇದೆ, ಎಷ್ಟೋ ಸಿನಿಮಾಗಳನ್ನ ಮಾಡಿದೆ. ಸರ್ ಜನಕ್ಕೆ ಯಾವ ರೀತಿ ರೀಚ್ ಆಗಿದೆ ಅಂತ? ಯಾವ ಪ್ರಮೋಷನ್ನು
ಏನೇನು ಸ್ಟ್ರಾಟಜಿಗಳು ಇರುತ್ತವೆ ಎಲ್ಲ ಪ್ರಮೋಷನ್ ಮಾಡಿದ್ದೀವಿ. ಎಲೆಕ್ಟ್ರಾನಿಕ್ಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಸೋಷಿಯಲ್ ಮೀಡಿಯಾ ಅಥವಾ ಸ್ಟ್ರೀಟ್ ಪಬ್ಲಿಸಿಟಿ ಎಲ್ಲ ಥರದ ಪ್ರಮೋಷನ್ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು ಒಳ್ಳೆ ರೀಚ್ ಆಗಿದೆ ಅದಕ್ಕೆ. ಸೊ ಅದನ್ನು ಮೀರಿ ಮೌತ್ ಟಾಕ್ ಇದೆಯಲ್ಲ, ಅದೇ ನಿಜವಾದ ಪ್ರಮೋಷನ್. ಸಿನಿಮಾ ನೋಡಿ ಜನ ಏನು ಆಚೆ ಬಂದು ಇನ್ನೊಬ್ರಿಗೆ ಹೇಳ್ತಾರೆ, ಅವ್ನು ಬರ್ತಾರಲ್ಲ, ಅದು ನಿಜ. ನಾವು ಒಂದು ಸ್ಮೆಲ್ ಬರ್ಸ್ಬೋದು ಅಷ್ಟೇ, ರಾನಿ ಸಿನಿಮಾ ಬರ್ತಾ ಇದೆ ಅಂತ. ಅದು ಎಷ್ಟು ಮಾಡಬೇಕು ಅದನ್ನ ಮಾಡಿದ್ವಿ. ಈಗ ಜನ ಏನು ಬರ್ತಾ ಇದ್ದಾರೆ, ಅದು ಸಿನಿಮಾ ನೋಡಿ ಆಚೆ ಹೋಗಿ ಸಿನಿಮಾದ ಬಗ್ಗೆ ನೋಡಿದವ್ರು ಮಾತಾಡ್ತಾ ಇರೋದ್ರಿಂದ ಆಡಿಯನ್ಸ್ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗ್ತಾರೆ. ಸೊ ಅದ್ರ ರಿಸಲ್ಟ್ ಈಗ ನಾವು ನೋಡ್ತಾ ಇದ್ದೀವಿ. ಅದೇ ನನಗೆ ಪ್ರತಿಯೊಂದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಈಗ ನಾನು ಎದ್ದು ಬೆಳಗ್ಗೆ ಇದು ಬುಕ್ ಮೈ ಶೋಲಿ ಆರೆಂಜ್ ನೋಡಿದಾಗ ನಂಗೆ ಅದು ಫಸ್ಟ್ ಎಕ್ಸ್ಪೀರಿಯನ್ಸು. ಫಸ್ಟ್ ಟೈಮ್ ನಾನು ನನ್ನ ಸಿನಿಮಾ ಆ ಥರ ನೋಡಿದ್ದು. ಆ್ಯಂಡ್ ಥಿಯೇಟ್ರಿಗೆ ಹೋದಾಗ ಏನು ರಿಯಾಕ್ಷನ್ಸ್ ಇರುತ್ತೆ, ನಾನು ಅದೆಲ್ಲ ಮೊದಲನೇ ಸಲ ನೋಡ್ತಾ ಇದ್ದೀನಿ. ಸೊ ನನಗೆ ಇದೆಲ್ಲ ಒಂದು ಕಡೆ ಖುಷಿನೂ ಆಗುತ್ತೆ, ಇನ್ನೊಂದು ಕಡೆ ಒಂದು ರೆಸ್ಪಾನ್ಸಿಬಿಲಿಟಿ ಬಿಲ್ಡ್ ಆಗ್ತಾ ಹೋಗ್ತಿದೆ ನನಗೆ ಅನ್ಕಾನ್ಷಿಯಸ್ಲಿ. ನನಗೆ ಮುಂಚೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನೋ ಥರ ಇರ್ತದೆ. ಈಗ ಇಲ್ಲ, ಏನೇ ಮಾಡಿದ್ರು ಅದು ಜನಕ್ಕೆ ಅಷ್ಟೇ ಇಷ್ಟ ಆಗಬೇಕು ಅಂತ ಅನ್ನಿಸ್ತಿದೆ. ಅದನ್ನು ಈಗ ನಿನ್ನೆ ರಾಯನ್ ಮಾಲ್ ಹೋಗಿದ್ವಿ, ಅಲ್ಲಿ ಜನ ಹೆಂಗೆ ಮೇಲೆ ಎತ್ಬಿಟ್ರು, ಆ ವಿಷಲ್ಲು ಅದೆಲ್ಲ ನೋಡ್ತಿರ್ಬೇಕಾದ್ರೆ ಒಂದು ಸಿನಿಮಾ ನಮಗೆ ಎಷ್ಟು ಹತ್ತಿರ ಮಾಡಿಬಿಡುತ್ತೆ ಇನ್ನೊಬ್ರಿಗೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಅದು ಆ ಒಂದು ರಿಲೇಷನ್ಶಿಪ್ ಏನು ಬಿಲ್ಡ್ ಆಗಿದೆ ಅದನ್ನು ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತಿದೆ. ಈಗ ಪ್ರೀತಿಯನ್ನು ಭಾವನೆ ತೊಗೊಂಡು ರಾಧ್ಯ ಅವ್ರನ್ನ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ತೀರಾ ನೀವು, ಅವರು ಅದನ್ನು ತುಂಬ್ಕೊಂಡು ಹೋಗಿರೋ ಜನಕ್ಕೆ ಮುಟ್ಟಿದೆ. ಅಲ್ಲಿ ಒಂದು ಸ್ಟಾರ್ಟಿಂಗಲ್ಲಿ ಅದೊಂದು ಆ ಕ್ಯಾರೆಕ್ಟರ್ ಮೇಲೆ ಸಣ್ಣ ಕೋಪ ಬಂದರು. ಕ್ಲೈಮ್ಯಾಕ್ಸಲ್ಲಿ ಆ ಕ್ಯಾರೆಕ್ಟರ್ ಮಾಡುವ ಸ್ಯಾಕ್ರಿಫೈ ಇದೆಯಲ್ವ, ಅದು ನಿಜವಾದ ಪ್ರೀತಿ ತೋರಿಸುತ್ತೆ. ಆ ಒಂದು ಆ್ಯಂಗಲಲ್ಲಿ ಅದು ಭಾವನಾತ್ಮಕವಾಗಿ ಜನಗಳಿಗೆ ಹತ್ತಿರ ಆಗಿದೆ ಆ ಎಪಿಸೋಡು, ಆ ಕ್ಯಾರೆಕ್ಟರ್. ಸರ್, ಸ್ನೇಹ ಸಮೀಕ್ಷೆ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಒಂದು ನಂಬಿಕೆ, ಸ್ನೇಹದಿಂದ ನಿಮ್ಮ ಮನೇಲಿ ಇರ್ತಾರೆ ಅವ್ರ ಸಿನಿಮಾದಲ್ಲಿ. ಮತ್ತು ಧರ್ಮಣ್ಣ ಕಡೂರು ಮತ್ತು ಇನ್ನೊಬ್ಬರು ಸ್ನೇಹಿತರು ಕೂಡ ನಿಮ್ಮ ಜೊತೆ, 3 ಜನ ಸ್ನೇಹಿತರು ನಿಮ್ಮ ಜೊತೆ ಯಾವಾಗಲೂ ಇರ್ತಾರೆ. ಈ ಸ್ನೇಹದ ಬಗ್ಗೆ ಏನು ನಿಮ್ಮ ಸಿನಿಮಾದಲ್ಲಿ, ರಾನಿ ಸಿನಿಮಾದಲ್ಲಿ? ಹೌದು, ಈಗ ನೋಡಿ ಧರ್ಮಣ್ಣ ಮತ್ತು ನಮ್ಮ ಸಮೀಕ್ಷೆ, ಧರ್ಮಣ್ಣ ಅವರು ಮಾಡಿದ್ದಾರೆ, ಸೂರ್ಯ ಇವರೆಲ್ಲ ಮಾಡಿದ್ದಾರೆ. ರಾನಿ, ರಾಘವ್ ಲೈಫಲ್ಲಿ ಏನೇ ಸಿಚುವೇಶನ್ ಬಂದರೂ ಅವರಿಬ್ಬರು ಇದ್ದಾರೆ, ಯಾವಾಗಲೂ ಇದ್ದಾರೆ, ಪ್ರತಿಯೊಂದು ಸಿಚುವೇಶನಲ್ಲೂ ಇದ್ದಾರೆ. ಸೊ ಅದೇ ಅಲ್ವಾ ಫ್ರೆಂಡ್ಶಿಪ್ಪು. ಆಮೇಲೆ ಪ್ರತಿಯೊಂದು ರಿಲೇಷನ್ನೂ ನಮ್ಮ ಏಜ್ಗೆ ಬೇರೆ ಬೇರೆ ಫಾರ್ಮ್ಸಲ್ಲಿರುತ್ತೆ. ಈಗ ನಿಮಗೆ ಕಾಲೇಜಲ್ಲಿದ್ದಾಗ ಆಗೋ ಪ್ರೀತಿ ಸನ್ನಿವೇಶ ಕಂಪ್ಲೀಟ್ಲಿ ಬೇರೆ. ಅದೇ ನೀವು ವರ್ಕಿಂಗ್ ಇದರಲ್ಲಿದ್ದಾಗ ನಿಮಗೆ ಪ್ರೀತಿ ಆಗೋ ಸನ್ನಿವೇಶನ ಕಂಪ್ಲೀಟ್ಲಿ ಬೇರೆ. ಅದನ್ನು ನೋಡೋ ರೀತಿಯೂ ಬೇರೆ, ಅದನ್ನು ನಿಭಾಯಿಸೋ ರೀತಿ ಬೇರೆ. ಸೊ ಪ್ರತಿ ಏಜ್ಗೂ ತಕ್ಕ ಹಾಗೆ, ಈಗ ರಾಧ್ಯವ್ರು ಅಂತ ಹೇಳಿದ್ರಿ, ಕಾಲೇಜಲ್ಲಿ ರಾಘವ್ ಇರ್ತಾನೆ, ಅಲ್ಲಿ ನಡೆಯುವಂಥ ಒಂದು ಲವ್ ಬಾಂಡಿಂಗ್ ಸೀಕ್ವೆನ್ಸ್ ಅದೆಲ್ಲ ಇದೆ. ಸೊ ನಿಮಗೆ ಆ ಏಜಿಗೆ ತಕ್ಕಾಗಿದೆ. ನೆಕ್ಸ್ಟು ರಾನಿ, ಬಿಕಾಸ್ ಅವನು ಒಂದಷ್ಟು ಸಿಚುವೇಶನ್ ಲೈಫಲ್ಲಿ ಫೇಸ್ ಮಾಡಿದ್ದಾನೆ. ಈಗ ಅವನ ಮನಸ್ಥಿತಿ, ಅವನು ಜನಗಳ ಜೊತೆ ಬೆರೆಯೋ ರೀತಿ, ಜನಗಳ ಜೊತೆ ಇರೋ ರೀತಿ, ಅದು ಹಾಗೆ ಚೇಂಜ್ ಆಗ್ತಾ ಹೋಗುತ್ತೆ. ಆ್ಯಂಡ್ ರಿಲೇಷನ್ಸ್ನ ಅಲ್ಲಲ್ಲಿ ಆ ಏಜಿಗೆ ತಕ್ಕ ಹಾಗೆ ಹಾಗೆ ನಾವು ಇದರಲ್ಲಿ ಪೋರ್ಟ್ರೇ ಮಾಡ್ಕೊಂಡು ಹೋಗಿದ್ದೀವಿ. ಸರ್, ಪ್ರಾಪರಾಗಿ ಇದೇ ಸ್ನೇಹನ ತೊಗೊಂಡು ನೆಗೆಟಿವ್ ಶೇಡ್ ನೋಡಿದಾಗ ಗೌಳಿ ಮತ್ತು ಬಾಲನ ಸ್ನೇಹ ಅತಿಯಾಗಿ ಇರುತ್ತೆ. ಹೇಗೆ ಅನ್ನಿಸ್ತದೆ ಸರ್? ಅದೆರಡು ಒಂದೇ ಥರದ ಕ್ಯಾರೆಕ್ಟರ್ ಅಲ್ವ. ಈಗ ನಮಗೆ ಯಾರು ಬೇಗ ಸ್ನೇಹಿತರಾಗ್ತಾರೆ, ನಮ್ಮ ಕ್ಯಾರೆಕ್ಟ್ರಿಗೆ ಹತ್ತಿರ ಇರೋರು ಆ ಮ್ಯಾಚ್ ಆದಾಗ ಅವರು ಸ್ನೇಹ ಆಗುತ್ತೆ. ಸೊ ಅವರಿಬ್ಬರು ಕ್ಯಾರೆಕ್ಟ್ರು ಸ್ವಲ್ಪ ವಿಲನಿಶ್ ಆಗಿ ಇರುತ್ತೆ ಆ ಕ್ಯಾರೆಕ್ಟ್ರು. ಸೊ ಅದಕ್ಕೆ ಅವರಿಬ್ಬರು ಸ್ನೇಹಿತರು. ಎಸ್ ಸರ್, ಸಿನಿಮಾ ಯಾವ ಒಂದು ಟಿಪ್ಸ್ಗಳು ಕೊಡ್ತಾ ಇದ್ದಾರೆ ಯಾರಾದರೂ, ಆದರೆ ಯಾವ ಸ್ಟಾರು ಬರಲಿಲ್ಲ ಅನ್ನೋ ಸಮಯದಲ್ಲಿ ನಿಮ್ಮ ಸಿನಿಮಾದ ಒಂದು ಸೀನ್ ದರ್ಶನ್ ಸರ್, ಅಂದರೆ ಅವರ ಕನಸು ಆ ರೂಪವಾಗಿ ನೀವು ತೊಗೊಂಡು ಬರ್ತೀರ. ಆ ಕನಸಿನ ನೋಟವನ್ನು ಪರೋಕ್ಷವಾಗಿಯೋ ಪ್ರತ್ಯಕ್ಷವಾಗಿ ದರ್ಶನ್ ಸರ್ ಫ್ಯಾನ್ಸ್ ಸಪೋರ್ಟಿಂಗ್ ಇಟ್ಕೊಂಡು ದರ್ಶನ್ ಸರ್ ಫ್ಯಾನ್ಸ್ ಅಲ್ಲ, ನಾವೀಗ ಥಿಯೇಟ್ರ್ ವಿಸಿಟಿಂಗ್ ಹೋಗ್ತಾ ಇದ್ದೀವಲ್ಲ, ತುಂಬ ಜನ ದರ್ಶನ್ ಸರ್ ಫ್ಯಾನ್ಸ್ ಸಿನಿಮಾ ನೋಡ್ತಿದ್ದಾರೆ. ಅವ್ರು ತುಂಬ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾರೆ, ಖುಷಿ ಪಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಥಿಯೇಟ್ರಲ್ಲೂ ನಮ್ಗೆ ಅವ್ರು ಸಿಗ್ತಾ ಇದ್ದಾರೆ. ಆಮೇಲೆ ನೋಡಿ, ಈಗ ನಾವು ಈ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತೇವೆ ಗೊತ್ತಾ ಫೋನಲ್ಲಿ, ನಿಮಗೆ ಪ್ರತಿ ಒಂದು 15 ಡೇಸ್ಗೆ ಒಂದ್ಸರಿ ಅಪ್ಡೇಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ಸುತ್ತಮುತ್ತ ಸಿಚುವೇಶನ್ಗೆ ತಕ್ಕಾಗಿ ಫೋನ್ ವರ್ಕ್ ಆಗಬೇಕು. ಸೊ ಅದಕ್ಕೆ ಅದು ಅಪ್ಡೇಟ್ ಆಗ್ತಿರುತ್ತೆ. ಹಾಗೆ ಲೈಫಲ್ಲೂ ಎವ್ರಿ 3 ಇಯರ್ಸ್ ಅಥವಾ 5 ಇಯರ್ಸ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ನಮ್ಮ ಮೆಂಟಾಲಿಟಿ, ನಮ್ಮ ಥಾಟ್ ಪ್ರೊಸೆಸ್ಸು, ಜನಗಳು ನಮ್ಮನ್ನ ನೋಡೋ ರೀತಿ, ನಾವು ಜನಗಳನ್ನ ನೋಡೋ ರೀತಿ ಪ್ರತಿಯೊಂದು. ಆಮೇಲೆ ಸ್ಟಾರ್ಟಿಂಗ್ ನಾವು ಏನದನ್ನು ಹೇಳ್ತಾ ಇದ್ವಿ, ಓಕೆ ನಮಗೆ ಸಪೋರ್ಟ್ ಬರ್ತಲ್ಲ, ನಾನು ಹೇಳ್ತಿಲ್ವಾ, ಇಟ್ಸ್ ನಾಟ್ ಅ ಕಂಪ್ಲೇಂಟ್, ಇಟ್ಸ್ ನಾಟ್ ಔಟ್ ಆಫ್ ಫ್ರಸ್ಟ್ರೇಷನ್. ಯಾವುದೇ ಒಂದು ಸೆಕ್ಟರ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಆ ಸೆಕ್ಟರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲ, ಡಿಸ್ಕಷನ್ಸ್ ಇರಬೇಕು. ಏನು ಸಮಸ್ಯೆ ಇದೆ ಅದ್ರ ಬಗ್ಗೆ ಮಾತಾಡಬೇಕು. ಮಾತಾಡಿದಾಗ ಚರ್ಚೆ ಆಗುತ್ತೆ, ಚರ್ಚೆ ಆದಾಗ ಸೊಲ್ಯೂಷನ್ ಬರುತ್ತೆ. ಇಲ್ಲ ಅಂತಂದರೆ
ಸಿ ಹೇಗೋ ಈ ಕೆಲಸಕ್ಕೆ ಅಂತ ಬಂದಿರೋ ನಾನು ಇವತ್ತೆಲ್ಲ ನಾಳೆ ಸಮ್ಹೌ ಐ ವಿಲ್ ಕ್ರ್ಯಾಕ್ ಇಟ್, ಐ ವಿಲ್ ಗೆಟ್ ಇನ್ ಟು ಅ ಪೊಸಿಷನ್. ನೆಕ್ಸ್ಟ್ ಒಂದಷ್ಟು ಜನ್ರೇಷನ್ ಬರ್ತಿದ್ದಾರಲ್ಲ ಮತ್ತೆ ಝೀರೋಯಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ತುಂಬ ಸಿಕ್ಕಿದೆ ನಮಗೆ ಇಲ್ಲಿಂದ, ಒಂದೊಂದು ರೆಕಗ್ನಿಷನ್ ಸಿಕ್ಕಿದೆ, ದುಡ್ಡು ಸಿಕ್ಕಿದೆ, ಜನಗಳ ಪ್ರೀತಿ ಸಿಕ್ಕಿದೆ, ಪ್ರತಿಯೊಂದು ಸಿಕ್ಕಿದೆ. ನಮ್ಮಿಂದ ಏನು ಸಿಕ್ಕಿದೆ ಅನ್ನೋದೇ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ದಿನ ಬಂದೆ ಕೆಲಸ ಮಾಡಿದಿಲ್ಲಿಂದ ಹೋದೆ ಅಂತ ಅಲ್ಲ, ಏನೋ ಒಂದು ಬದಲಾವಣೆ, ಅದು ಇಂಡಸ್ಟ್ರಿನ ಆ್ಯಸ್ ಅ ಹೋಲ್ ನೋಡಿದಾಗ ತುಂಬ ಚಿಕ್ಕ ಬದಲಾವಣೆ ಆಗಿರ್ಬೋದು. ಆದರೆ ಹೊಸಬ ಯಾವನೋ ಒಬ್ಬ ಟ್ರೈ ಮಾಡ್ತಾ ಇರ್ತಾನಲ್ಲ, ನಾನು ಇಂಡಸ್ಟ್ರಿಗೆ ಬರಬೇಕು, ಅವ್ನಿಗೆ ಅದು ಒಂದು ಬದಲಾವಣೆನೇ ತುಂಬ ದೊಡ್ಡ ಸಪೋರ್ಟ್ ಆಗುತ್ತೆ. ಸೊ ನಮಗೇನೋ ಏನೋ ಒಂದು ಸಮಸ್ಯೆ ಇದೆ, ಅದ್ರ ಬಗ್ಗೆ ಮಾತಾಡಬೇಕು. ಹೇಳ್ತಿಲ್ವಾ, ಇಲ್ಲಿ ಯಾರೂ ಒಬ್ಬರನ್ನ ದ್ವೇಷ ಮಾಡಲ್ಲ. ಕೆಲವು ಸರಿ ಅದು ಆರೋಗ್ಯದ ಥರ ಕಾಣುತ್ತೆ, ಬಿಕಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಬರುತ್ತೆ, ಅದು ಫುಲ್ ಕಾನ್ವರ್ಸೇಷನೇ ಬಂದಿರಲ್ಲ. ಬಟ್ ಮೇಜರ್ ವಿಚಾರ ಏನಂತಂದರೆ ಇರೋ ಸಮಸ್ಯೆನೇ ನಾವು ಸೊಲ್ಯೂಷನ್ ಹುಡುಕಬೇಕು, ಅದ್ರ ಬಗ್ಗೆ ನಾವು ಮಾತಾಡಬೇಕು, ಚರ್ಚೆ ಮಾಡಬೇಕು, ಆಗ ಇದೆಲ್ಲ ಆಗುತ್ತೆ. ಈಗ ರೀಸೆಂಟ್ಲಿ ನಾವು ಪ್ರೀಮಿಯರ್ ಶೋ ಮಾಡಿದ್ವಿ, ಅಲ್ಲೂ ಸುಮಾರು ಜನ ಬಂದರು, ಎಲ್ಲ ಅಪ್ರಿಷಿಯೇಟ್ ಮಾಡಿದ್ರು. ಸಿ ಅಲ್ಲ ನಮಗೆ ಗೊತ್ತಾಗಿದ್ದೇನು ಅಂತಂದರೆ ರೀಚ್ ಅನ್ನೋದು ಎಷ್ಟು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ ಅಂತಂದರೆ ನಮಗೆ ರೀಚ್ ಆಗೋದಕ್ಕೆ ಆಗಿರಲ್ಲ, ಅಥವಾ ನಮ್ಮ ಪ್ರಾಡಕ್ಟ್ ಯಾವುದೋ ಒಂದು ಕಾರಣಕ್ಕೆ ರೀಚ್ ಆಗಿರಲ್ಲ. ಸುಮಾರು ಕಾರಣ ಇದೆ. ಈಗ ನಾವು ನಮ್ಮ ಸರ್ ಹೇಳಿದಾಗೆ ಡಿಜಿಟಲ್ ಪ್ರಮೋಷನ್ ಮಾಡಿದ್ವಿ, ನಾವು ಎಲ್ಲ ರೀತಿ ಪ್ರಮೋಷನ್ ಏನೇನು ನಾವು ಬೇಸಿಕಲಿ ಹೇಳ್ತಾರೆ, ಡಿಜಿಟಲ್ ಟಿ ವಿ ಮತ್ತು ನ್ಯೂಸ್ ಪೇಪರ್ ಎಲ್ಲನೂ ಮಾಡ್ತಾಯಿದ್ವಿ. ಇದು ಆಗುವೇ ರೀಚ್ ಆಗ್ತಾಯಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಲೂಪ್ ಹೋಲ್ ಇರಬೇಕು. ಆ ಲೂಪ್ ಹೋಲು ನಮಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಒಂದು ಸಿನಿಮಾ ಮಾಡಿದ್ದೀವಿ, ಹೇಗೆ ಜನಗಳಿಗೆ ರೀಚ್ ಮಾಡಿಸ್ಬೇಕು ಅನ್ನೋದು ನಮಗೆ ನೀಟಾಗಿ ಗೊತ್ತಾಗ್ತಾ ಇಲ್ಲ. ಈವನ್ ಲಿಟ್ರಲಿ ಈಗಲೂ ಕೂಡ ನಮಗೆ ನೋಡಿ ಒಂದಷ್ಟು ಸೆಂಟರ್ಸಲ್ಲಿ ಓಡ್ತಿದೆ, ಬಟ್ ಸತ್ಯ ಏನಂತಂದರೆ ಎಷ್ಟೋ ಕಡೆ ಗೊತ್ತಿರಲ್ಲ ಜನಕ್ಕೆ ಸಿನಿಮಾ ಬಗ್ಗೆ. ಬಿಕಾಸ್ ಅವ್ರು ಕನ್ಸ್ಯೂಮ್ ಮಾಡೋವಂಥ ಕಾಂಟೆಂಟು, ಅವ್ರು ನೋಡ್ತಾರೋಂಥ ಪ್ಲ್ಯಾಟ್ಫಾರ್ಮು ಕಂಪ್ಲೀಟ್ಲಿ ಬೇರೆ ಇದೆ. ಅದು ಸ್ಲೋಲಿ ನಮಗೆ ಗೊತ್ತಾಗ್ತಿದೆ. ಸೊ ನಾವು ಸ್ಲೋಲಿ ಈಗ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಎಂಡ್ ಆಫ್ ದ ಡೇ ಇಟ್ಸ್ ಅಬೌಟ್ ನಾಲೆಜ್ ವಿಚ್ ಬಿಲ್ಡ್ಸ್ ವೆರಿ ಸ್ಲೋಲಿ. ಸಿನಿಮಾ, ನಿಮ್ಮ ಸಿನಿಮಾಗಳಲ್ಲಿ ನಾನು ನೋಡಿದಾಗ ಒಂದಿಷ್ಟು ಸೀನ್ಗಳನ್ನ ಕೊಟ್ಟಿದೆ. ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿ ಅಂದರೆ ರಾಗವಾಗಿದ್ದಾಗ ಹೇಗೆ ಅನ್ನಿಸ್ತೈತಿ ಸರ್? ಆಗಲಿ ಹೋಗಿ ಶೂಟ್ ಮಾಡಿದಾಗಲಿ ಮತ್ತು ಸಿನಿಮಾದ ಕತೆಗೆ ತೊಗೊಂಡು ಬಂದಾಗ ಇದು ಬೇಕಾಗಿತ್ತು ಸಿನಿಮಾಗೆ ಇನ್ಸ್ಟಿಟ್ಯೂಟ್ ಅನ್ನೋ ಟಾಪಿಕ್? ಹೌದು, ಅಂದರೆ ಈಗ ರಾಘವ್ ಒಬ್ಬ ನಟ ಆಗಬೇಕು ಅಂತ ಇದ್ದಾನೆ. ನಿಮಗೆ ಮೆಜಾರಿಟಿ ಆ ಥರ ನೋಡಿದ್ರೆ ಇನ್ಸ್ಟಿಟ್ಯೂಟ್ ಸೇರಿ ಇನ್ಸ್ಟಿಟ್ಯೂಟಲ್ಲಿ ಕಲಿತು ಆಮೇಲೆ ಟ್ರೈ ಮಾಡೋರಿದ್ದಾರೆ. ಬಿಕಾಸ್ ಮೋಸ್ಟ್ ಆಫ್ ದೆಮ್ ಅವ್ರಿಗೆ ಇನ್ನೂ ಇಂಡಸ್ಟ್ರಿ ಬಗ್ಗೆ ಅಷ್ಟೇ ಕ್ಲಿಯರ್ ನಾಲೆಜ್ ಇರಲ್ಲ. ಸೊ ಒಂದು ಬ್ರಿಡ್ಜ್ ಅಂತ ಏನು ಹೇಳ್ತೀವಿ, ಒಂದು ಇನ್ಸ್ಟಿಟ್ಯೂಟ್ ಆಗುತ್ತೆ. ಆಮೇಲೆ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನನಗೆ ಗೊತ್ತಿಲ್ಲ. ಬಟ್ ಹೌದು, ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ, ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ ಆಫ್ ಆ್ಯಕ್ಟಿಂಗ್ ಹೇಳ್ಕೊಡೋದಕ್ಕೆ ಒಂದು ಇನ್ಸ್ಟಿಟ್ಯೂಟ್ ಓಕೆ ಅನಿಸುತ್ತೆ. ಬಟ್ ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ಅಂತೂ ಅದು ಸೆಲ್ಫ್ ಪ್ರಾಕ್ಟೀಸಿಂದನೇ ಆಗೋದು. ಗುರು ಸರ್, ನಿಮ್ಮ ಸಿನಿಮಾದಲ್ಲಿ ಒಂದು ಸೀನ್ ಇದೆ, ಇನ್ಸ್ಟಿಟ್ಯೂಟ್ ಎಲ್ಲ ಮುಗಿಸ್ಕೊಳ್ತಾನೆ ಹೀರೋ, ಅದಾದಮೇಲೆ ಒಂದು ಡೈರೆಕ್ಟ್ರನ್ನ ಭೇಟಿಯಾಗಿದೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಮೆಚ್ಚುಗೆ ಬರುತ್ತೆ, ಆದರೆ ಪ್ರೊಡ್ಯೂಸರ್ ಪ್ರಾಬ್ಲಮ್, ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಇಂಡಸ್ಟ್ರಿಯಲ್ಲಿ ಜನ ನಡೆಯುತ್ತೆ ಆ ಥರದ್ದು. ನಾನು ಕೇಳ್ಪಟ್ಟಿರೋ ಪ್ರಕಾರ ಒಂದಿಷ್ಟು ಇದೆ. ಅದು ಆ ರಿಯಲ್ ಇನ್ಸಿಡೆಂಟ್ಗಳಿಂದ ಇನ್ಸ್ಪೈರ್ ಆಗಿಯೇ ಬರೆದಿರೋ ಸೀನ್ ಅದು. ಬಟ್ ಅವ್ರು ಯಾರೂ ಸಿನಿಮಾ ಮಾಡೋರಲ್ಲ, ಓಕೆ, ಅವ್ರಿಗೆ ಸಿನಿಮಾ ಗೊತ್ತಿರಲ್ಲ, ಆ ಸೀರಿಯಸ್ನೆಸ್ ಇಲ್ಲ. ಸಿನಿಮಾ ಅಂದರೆ ಏನು, ಅದು ಎಲ್ಲದಕ್ಕೂ ಮೀರಿದ ಕಲೆ. ಅದನ್ನು ಬೇರೆ ಬೇರೆ ಕಾರಣಕ್ಕೆ, ಅವ್ರದ್ದು ಯಾವುದೋ ಸ್ವಾರ್ಥಕ್ಕೆ ಬಳಸ್ಕೊಳ್ಳೋರು ಒಂದಿಷ್ಟು ಪರ್ಸಂಟೇಜ್ ಜನ ಇದ್ದಾರೆ. ಜನ ಅವರು ನಂಬಾರ್ದು ಆ ಥರದವರು. ಅಂದರೆ ಈ ಅವಕಾಶ ಹುಡ್ಕೊಂಡು ಬರೋರು, ಹಣ ಕೊಡೋದು, ಆ ಥರದ್ದೆಲ್ಲ. ಇದರಿಂದ ಎರಡು ಮೇಜರ್ ಏನು ಮಿಸ್ಗೈಡ್ ಆಗುತ್ತೆ ಅಂದರೆ, ಅವ್ನು ಯಾರೋ ಬಂದು ದುಡ್ಡು ಕೊಟ್ಟು ಅಥವಾ ಇನ್ನೇನೋ ಅವ್ನು ಕಮಿಟ್ಮೆಂಟ್ ಮಾಡಿ ಕೊನೆಗೆ ಅದು ಆಗೋದೇ ಇಲ್ಲ. ಆ ಥರದ್ದು ನಡೀತವೆ. ಹೊರಗಡೆ ಹೋಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಾಗಿದೆ, ಮೋಸ ಇದೆ ಅಂತ ಹೇಳ್ತಾನೆ. ಬಟ್ ಇಲ್ಲಿ ಎಷ್ಟೋ ವರ್ಷದಿಂದ ಜೆನ್ಯೂನ್ ಆಗಿ ಪ್ರಯತ್ನ ಮಾಡಿಕೊಂಡು ತಾಳ್ಮೆಯಿಂದ ಕೆಲಸ ಮಾಡಿ, ಕೆಲಸ ಕಲಿತಾ ಒಂದು ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಥವಾ ಪ್ರೊಡ್ಯೂಸ್ ಮಾಡಬೇಕು ಅನ್ನೋರ ಹೆಸರನ್ನು ಹಾಳು ಮಾಡಿಬಿಡ್ತಾರೆ ಅವರು. ಆ ಥರದವರು, ನೀನು ದುಡ್ಡು ಕೊಡು, ನಿನ್ನ ಹೀರೋ ಮಾಡಿಬಿಡ್ತೀನಿ, ನೀನು ದುಡ್ಡು ಕೊಡು, ನಿನ್ನ ಕ್ಯಾರೆಕ್ಟರ್ ಕೊಡ್ತೀನಿ ಅಥವಾ ಸಿಂಗರ್ ಮಾಡ್ತೀನಿ. ಅವ್ರು ಯಾರಿಗೂ ಸಿನಿಮಾದ ಗಂಧ ಗಾಳಿ ಗೊತ್ತಿಲ್ಲದಿರೋರು ಅದನ್ನು ಮಾಡ್ತಿರ್ತಾರೆ. ಇಲ್ಲಿ ಅದೊಂದು ತಂಡನೇ ಇರುತ್ತೆ, ಆ ಒಂದು ವರ್ಗ ಇರುತ್ತೆ. ಅದು ಸಿನಿಮಾದವರಲ್ಲ. ಸಿನಿಮಾದಲ್ಲಿ ಹಂಗೆ ಆಗಲ್ಲ, ಅದೊಂದು ವರ್ಗ. ಹಾಂ, ಅದು ವರ್ಗ ಬೇರೆ, ಅದು ಹೆಸರು ಇಲ್ಲ. ಸಿನಿಮಾದವ್ರು ಯಾರು ಮಾಡಲ್ಲ. ಸಿನಿಮಾ ಮಾಡಬೇಕು ಅಂತ ಇರ್ತಾರಲ್ಲ, ಒಂದು ಸೀರಿಯಸ್ನೆಸ್ ಇರುತ್ತಲ್ಲ, ಅವ್ರು ಯಾರು ಹಂಗೆ ಮಾಡಲ್ಲ. ರಿಯಲ್ ಬ್ಯಾಂಕ್ಸ್ ಬೇರೆ, ಬ್ಯಾಂಕಿಂಗ್ ಸ್ಕ್ಯಾಮ್ ಬೇರೆ ಎಲ್ಲ ಹಂಗೆ ಅದರಲ್ಲೂ ಪಾರ್ಟ್ ಇದೆ. ಸಿನಿಮಾದಲ್ಲಿ ಹಂಗೆ ನಡೆಯುತ್ತಾ ಅಂತ ನೀವು ಕೇಳಿದ್ರೆ ಸಿನಿಮಾದಲ್ಲಿ ಹಂಗೆ ನಡೆಯಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಂಗೆ ನಡೆಯುತ್ತಾ ಕೇಳಿದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಂಗೆ ನಡೆಯಲ್ಲ. ಅದು ಇಂಡಸ್ಟ್ರಿ ಅವ್ರದ್ದೇ ಬೇರೆ, ಒಂದು ಇಂಡಸ್ಟ್ರಿ ಅವ್ರು ಯಾರೋ ಬೇರೆ. ಅವ್ರ ನಿಜವಾಗಿ ಸಿನಿಮಾ ಮಾಡೋನ ಹತ್ರ ಬರೋಕ್ಕೂ ಅವರಿಗೆ ಭಯ ಇರುತ್ತೆ. ಆ ಥರದಲ್ಲಿ ಒಂದು ವರ್ಗ ಇರುತ್ತೆ. ಈ
ಇದನ್ನು ಬಳಸ್ಕೊಂಡು ಅವ್ರ ಸ್ವಾರ್ಥನ ಬೇಯಿಸ್ಕೊಳ್ಳೋದು ಒಂದು ವರ್ಗ ಅದು. ನಮ್ಮದ್ರಲ್ಲೂ ಇದೆ, ಮೀಡಿಯಾ ಬೇರೆ, ಮೀಡಿಯಾ ಹಿಡ್ಕೊಂಡು ಆಟ ಆಡೋದೇ ಬೇರೆ. ರಾಣಿ ಇಷ್ಟೊಂದಿದೆ ಅಂತ ನನಗೆ ಇವಾಗ ಅರ್ಥ ಆಗ್ತದೆ. ಸಿನಿಮಾ ನೋಡಿದಾಗ ಒಂದಿಷ್ಟು ಈ ಥರ ಬಂದಿದೆಯಲ್ಲ ಸೀನ್. ಆಮೇಲೆ ಅಲ್ಲಿ ನಿಮಗೆ ಇನ್ನೊಂದು ಹಿಂಸೆ ಮತ್ತು ಅಹಿಂಸೆ ಎರಡನ್ನೂ ಒಟ್ಟಿಗೆ ಇಡ್ತೀವಿ. ಸಮೀಕ್ಷಾ ಕ್ಯಾರೆಕ್ಟರ್ ಬಂದು ಅವಳು ಜೈನ್ ಫ್ಯಾಮಿಲಿ ಹುಡುಗಿ, ಹೌದು. ಅಹಿಂಸೆ. ರಾಘವ ಈಗ ರಾಣಿ, ಈಗ ಅವನಿಗೆ ರಕ್ತ ಮೆತ್ಕೊಂಡಿದೆ, ಹೌದು. ಹಿಂಸೆ ದಾರಿಯಲ್ಲಿದ್ದಾನೆ ಅವನು. ಈ ಎರಡೂ ಕ್ಯಾರೆಕ್ಟರ್ನ ಒಂದೇ ಕಡೆ ಒಂದೇ ಮನೆಯಲ್ಲಿ ಇಡೋದಿದೆಯಲ್ಲ, ನೀವು ಆ ಸೂಕ್ಷ್ಮತೆಗಳನ್ನೆಲ್ಲ ಗಮನಿಸಬೇಕು. ಹೌದು. ತುಂಬ ಜನಕ್ಕೆ ಇಬ್ಬರು ಒಂದು ಮನೇಲಿ ಯಾರಿದ್ದಾರೆ, ಇದೆರಡು ಒಟ್ಟಿಗೆ ಇರೋಕ್ಕೆ ಸಾಧ್ಯನಾ? ಅವನು ಹಿಂಸಾತ್ಮಕ ಆಗಿರೋದು, ಇಲ್ಲ ಅಹಿಂಸೆ ಇರ್ತಾನೆ. ಈ ಎರಡು ಕ್ಯಾರೆಕ್ಟರ್ನ ಒಟ್ಟಿಗೆ ಇಟ್ಟು ನಾವು ಪ್ಲೇ ಮಾಡಿದ್ದಿದೆಯಲ್ಲ, ಇಡೀ ಸಿನಿಮಾದ ಅತಿ ದೊಡ್ಡ ಹೈಲೈಟ್ ಎಪಿಸೋಡ್ ಪಾಯಿಂಟ್ ಅದು. ಹೌದು. ಆಮೇಲೆ ಆಡಿಯನ್ಸ್ ನಿಮಗೆ ಇನ್ನೊಂದ್ಸರಿ ಅವಕಾಶ ಸಿಕ್ಕಿದ್ರೆ ಪ್ರತಿ ಸೀನು ಡೀಟೇಲ್ ಆಗಿ ನೋಡಿ. ಈಗ ನೋಡಿ ಅದ್ರಲ್ಲಿ ಒಂದು ಈಗ ಸಾಂಗ್ ಪ್ಲೇ ಆಗ್ತಿದೆಯಲ್ಲ, ಈ ಸಾಂಗಲ್ಲಿ ನೋಡಿ ಅಲ್ಲೊಂದು ಬಟ್ಟೆ ವಾಷಿಂಗ್ ಮಷೀನ್, ಬಟ್ಟೆ ಅದೆಲ್ಲ ಒಂದು ಸೀನ್ ಇದೆ. ನಿಮ್ಮ ಬಾಂಡಿಂಗ್ ದೂರದಲ್ಲೇ ಇದ್ರು ಬಾಂಡಿಂಗ್ ಅಂತ ಅಲ್ಲ, ಅದು ಜನಕ್ಕೆ ನೋಡಿ ಅದು ಎಷ್ಟು ಡೀಟೇಲ್ ಇದ್ರೆ ನಾನು ಹೇಳ್ತೀನಿ. ಅದರಲ್ಲಿ ಅವಳೊಂದು ಪ್ಯಾಂಟ್ ಎತ್ಕೊತಾಳೆ ಗೊತ್ತಾ, ಆ ಪ್ಯಾಂಟಲ್ಲಿ ರಾಣಿ ಫುಲ್ ಬ್ಲಡ್ ಇದೆ ಇಲ್ಲಿ. ಸೊ ಒಂದು ಅವಳು ಈ ಒಂದು ಅಟ್ಮಾಸ್ಫಿಯರ್ಗೆ ಅಡ್ಜಸ್ಟ್ ಆಗೋಗಿದ್ದಾಳೆ. ಅವನು ಬ್ಲಡ್ ಆಗಿರೋ ಫಸ್ಟು ಒಂದು ಸೊಳ್ಳೆ ಒಂದು ಇರುವೆನೂ ಎತ್ತೋಗಿ ಇಡೋವಂಥ ಹುಡುಗಿ ಇವತ್ತು ಒಂದು ಬ್ಲಡ್ ಆಗಿರೋ ಪ್ಯಾಂಟ್ನ ತೊಳಿಯೋಕೆ ಆಗ್ತಿದ್ದಾಳೆ. ಅಂದರೆ ಆ ಒಂದು ಸಿಚುವೇಶನ್ಗೆ ಅಡ್ಜಸ್ಟ್ ಆಗಿರೋದು. ಇನ್ನೊಂದು ರಾಘವ್ ಮತ್ತು ಸಮೀಕ್ಷಾ ಅಥವಾ ಆ ಎರಡು ಕ್ಯಾರೆಕ್ಟ್ರು ಆ ಮನೇಲಿ ಇರಬೇಕು ಅಂತ ಆ ಟೈಮ್ ಡ್ಯೂರೇಷನ್ ಅಂತ ಒಂದು ತೋರಿಸಿದ್ದೀವಲ್ಲ. ಈಗ ಬಟ್ಟೆ ಒಗೆಯೋದಕ್ಕೂ ಒಣಗಾಕೋದಕ್ಕೂ ತೆಗೆಯೋದಕ್ಕೂ ಎಷ್ಟು ಡ್ಯೂರೇಷನ್ ಬೇಕು, ಅಷ್ಟೊತ್ತು ಒಂದೇ ಫ್ಲೋರ್ ಕೆಳಗಡೆ ಇದ್ದಾರೆ ನೋಡಿ. ಅಂದರೆ ಅಷ್ಟು ಡೀಟೇಲ್ಸು ಒಂದೊಂದು ಚಿಕ್ಕ ಚಿಕ್ಕದ್ರಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಿರೋದು ನಾವು. ಈಗ ನಿಮಗೆ ಒಂದು ಬಟ್ಟೆ ಆ ಟೈಮ್ ಡ್ಯೂರೇಷನ್ ಗಮನಿಸಿದ್ರೆ, ಅದು ಬಟ್ಟೆ ಒಣಗಾಕ್ತಾಳೆ ಅವಳು, ನಿಮಗೆ ಇದು ವಾಷಿಂಗ್ ಮಿಷಿನ್ ರೋಲ್ ಆಗಿ ನಿಲ್ಲುತ್ತೆ. ನೆಕ್ಸ್ಟ್ ಶಾಟ್ ಅದು ಟಕ್ ಅಂದರೆ ಟೈಮ್ ಡ್ಯೂರೇಷನ್ ಇಷ್ಟು ಡ್ಯೂರೇಷನ್ ಆಯಿತು. ಒಂದು ಬಟ್ಟೆ ಒಣಗಾಕೋದು, ನೆಕ್ಸ್ಟ್ ಒಂದು ಬಟ್ಟೆ ತೆಗಿತಾನೆ ನೆಕ್ಸ್ಟಲ್ಲಿ. ಅಂದರೆ ಒಂದು ಬಟ್ಟೆ ಒಣಗೋಕೆ ಒಂದು 4 hours, ಒಂದು ಹಾಫ್ ಡೇ ಬೇಕಾಗಲ್ವಾ? ಸೊ ಆ ಟೈಮ್ ಡ್ಯೂರೇಷನ್ನ ನಾವು ಟೆಕ್ನಿಕಲಿ ಹೇಳಬೇಕು ಅದನ್ನ. ಸೊ ಈ ಥರದ್ದು ಪಾಯಿಂಟ್ಸ್ಗಳು ಇಡೀ ಸಿನಿಮಾದಲ್ಲಿದೆ. ಸರ್, ಮಾಧ್ಯಮದವ್ರು ಕೆಲಸ ಮಾಡೋದು ಏನಂದರೆ, ನೀವೇನು ಹೇಳ್ತೀರಾ ಅದನ್ನು ಜನಕ್ಕೆ ಅರ್ಥ ಆಗೋ ರೀತಿ ಹೇಳೋದು. ನೀವಿಬ್ಬರನ್ನು ಕೂರಿಸ್ಕೊಂಡು ಇಬ್ಬರು ಆ ಕಡೆ ಕೂರಿಸ್ಕೊಂಡು ನನಗೆ ಅರ್ಥ ಆಗಿದೆ ಅಷ್ಟೇ. ನಾನು ಇವಾಗ ಹೇಳ್ತೀನಿ, ರಾಣಿ ಸಿನಿಮಾ ಬರೀ ಕೇವಲ ಸಿನಿಮಾ ಆಗಿ ಬಂದು ನೋಡೋದಲ್ಲ, ಜೀವನದ ಸುತ್ತಮುತ್ತಲಿನ ಘಟನೆಗಳು. ಅಂದರೆ ನಿಮ್ಮ ಪಾತ್ರ ಬೇರೆ ಇರುತ್ತೆ ಸಿನಿಮಾದಲ್ಲಿ, ಅದು ಘಟನೆಗಳನ್ನ ಕ್ಲಿಪ್ ಸಿನಿಮಾ ರೀತಿಯಲ್ಲಿ ತೋರಿಸಿದ್ದಾರೆ. ಮೊದಲು ನಟನೆ ಮಾಡಬೇಕು ಅಂತ ಬರ್ತಾರೆ, ನಟನೆಯಿಂದ ಅವಘಡಗಳಾಗ್ತವೆ, ರೌಡಿ ಆಗ್ತಾನೆ, ಇದೊಂದು ಪಾಠ ಆಗಿದೆ. ಈ ರೌಡಿ ಆಗೋ ಪ್ರೋಸೆಸ್ಸಿಂಗಲ್ಲಿ ಹಲವಾರು ಪಾತ್ರಗಳ ಜೊತೆಲಿ ಬರ್ತವೆ. ನೆಗೆಟಿವ್ ಬರ್ತವೆ, ಪಾಸಿಟಿವ್ ಬರ್ತವೆ, ಒಂದೊಂದು ಕೂಡ ಒಂದೊಂದು ಪಾಠ ಹಿಡ್ಕೊಂಡು ಹೋಗ್ತವೆ. ಅದೇ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, 2 ರೀತಿ ಅಧಿಕಾರಿಗಳು ಬರ್ತಾರೆ. ನಿಮ್ಮನ್ನು ಎತ್ತಬೇಕು ಅನ್ನೋ ಅಧಿಕಾರಿ, ನಿಮ್ಮನ್ನು ಕೈ ಜೋಡಿಸ್ಬೇಕು ಅನ್ನೋ ಅಧಿಕಾರಿ. ಇದೆಲ್ಲದರ ಮಧ್ಯದಲ್ಲಿ ಬರೋದು ನಂಬಿಕೆ ಅನ್ನೋ ನಿರ್ದೇಶಕ, ಅವನು ಕೂಡ ಕಳ್ಕೊಂಡಿದ್ದ. ಆ ಕನಸಲ್ಲಿ ಪ್ರೀತಿ ಹುಟ್ಟಿರುತ್ತೆ, ಆ ಪ್ರೀತಿ ಎಲ್ಲಿದೆ ಅಂತ ಹುಡುಕ್ತಿರ್ತೀರ. ನಿಮ್ಮ ಜೊತೆನೇ ಅಧಿಕಾರಿಯಾಗಿ ಇರ್ತಾಳೆ, ಅವಳೇನೋ ಆಗಿರ್ತಾಳೆ, ಅದೇನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಎಲ್ಲ ಸಮಯನ ಉಪಯೋಗಿಸ್ಕೊಂಡು ಒಬ್ಬ ಕೆಟ್ಟ ವ್ಯಕ್ತಿ ಬಾಲ, ಆ ಕ್ಯಾರೆಕ್ಟ್ರು ಅದೊಂಥರ ನಿಮ್ಮ ಮೇಲೆ ಭಾಸ ಆಗುತ್ತೆ. ಸಿನಿಮಾನ ಒಂದು ಪ್ಯಾಕೇಜಲ್ಲಿ ಇಷ್ಟೊಂದು ಜನ ನಾನು ಸ್ನೇಹ ಮತ್ತು ಪ್ರೀತಿ, ಸ್ನೇಹಿತನ ಒಂದು ಕ್ಯಾರೆಕ್ಟರ್ ನೋಡಿ, ಎಲ್ರಿಗೂ ಆ ಪಾಯಿಂಟ್ ನಂದಿ ಬೆಟ್ಟದಲ್ಲಿ ಹೇಳೋ ಡೈಲಾಗ್ವರೆಗೂ ಆಡಿಯನ್ಸ್ ಮೈಂಡಲ್ಲಿ ಬೇರೆಯೇ ಇರುತ್ತೆ ಆ ಕ್ಯಾರೆಕ್ಟರ್ ಮತ್ತು ಅವರಿಬ್ಬರ ರಿಲೇಷನ್ಶಿಪ್ ಬಗ್ಗೆ. ಯಾಕಲ್ಲಿ ವಿಷಲ್ ಹೊಡಿತಾ ಇದ್ದಾರೆ ಅಂದರೆ ಅದು ಪಂಚ್ ಆಗಿದೆ ಅವರಿಗೆ. ಯಾಕಂದರೆ ಅದೇನು ಪಂಚಿಂಗ್ ಡೈಲಾಗ್ ಅಲ್ಲ, ಅದು ಇಡೀ ನಿಮ್ಮ ತಲೆಯಲ್ಲಿ ಇಷ್ಟೊತ್ತು ಏನಿತ್ತಲ್ಲ ಅದಲ್ಲ ಇದು ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ಅದು ನಮಗೆ ಪ್ರತಿ ಥಿಯೇಟ್ರಲ್ಲಿ ನಾನು ನೋಡಿದ್ದೀನಿ ಆ ಡೈಲಾಗಿಗೆ ವಿಷಲ್ ಹೊಡಿತಾ ಇದ್ದಾರೆ. ಆ ಮಾತಿಗೆ ಅದು ಡೈಲಾಗ್ ಅನ್ನೋದಕ್ಕಿಂತ ಅಂದರೆ ಒಂದು ಆ ಥರ ಒಂದು ಟ್ರೂ ಫ್ರೆಂಡ್ಶಿಪ್ಪು ಇದೆ. ಆ ಥರ ಸ್ನೇಹಿತ ಕ್ಯಾರೆಕ್ಟರ್ ಅಂದರೆ ಒಂದು ಟ್ರೂ ಫ್ರೆಂಡ್ಶಿಪ್ಪು. ಲೈಕ್ ನಾವು ಹೇಳ್ತೀವಲ್ಲ, ಅವನೇ ಗೌರ್ಮೆಂಟ್ ಹಾಸ್ಟೆಲ್ ಇದ್ದಾನೆ, ಅದು ತೆಗೆದು ರಿಂಗ್ ಕೊಡ್ತಾನೆ, ನಿಂಗೆ ಖರ್ಚಿಗೆ ಏನಾದ್ರು ಬೇಕು ಅಂದರೆ ಇಟ್ಕೋ. ಹಾಂ ಸರ್, ಒಂದು ಸ್ಕ್ರೀನ್ ಒಳಗೆ ಇಷ್ಟೊಂದು ಪ್ಯಾಕೇಜ್ ಇಟ್ಟಿದ್ರಲ್ಲ ಸರ್. ನಾನು ಸಂದರ್ಶನ ಮಾಡೋಕ್ಕಿಂತ ಮುಂಚೆ, ಸರ್ ಹೇಗೆ ಸರ್ ಇಷ್ಟೊಂದು ಜನ ಆರ್ಟಿಸ್ಟ್ ಯಾಕೆ ತುಂಬಿದ್ರೆ ಅಂತ ನಾನು ಫಸ್ಟ್ ಕೇಳ್ತಿದ್ದೆ, ಮೊದಲೇ ಏನಾದರೂ ಸಂದರ್ಶನ ಮಾಡಿದ್ರು. ಇವಾಗ ಕೇಳೋದು ಇಷ್ಟೇ, ಈ ಪ್ಯಾಕೇಜ್ ಒಳಗಡೆ ಇಷ್ಟೊಂದು ಜನ ಆರ್ಟಿಸ್ಟ್ ಸೂಪರ್ ಸರ್. ಇದನ್ನು ನಿಮಗೆ ಪ್ರತಿ ಕ್ಯಾರೆಕ್ಟ್ರಿಗೂ ಅಲ್ಲಿ ನ್ಯಾಯ ಸಿಕ್ಕಿದೆ ನೋಡಿ. ಇದು ಬೇಡ ಆಗಿತ್ತು. ಫಾರ್ ಎಕ್ಸಾಂಪಲ್ಲು ಕರಿಸುಬ್ಬು ಅವರು ಪ್ರೊಡ್ಯೂಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೌದು.
ನಿಮಗೆ ಏನು ಒಂದು ಸೀನಲ್ಲಿ ಬರ್ತಾರೆ, 2 ಸೀನು. ಒಂದು ಸೀನ್ ಯಾರೋ ಒಬ್ಬ ಉದ್ದಕ್ಕೆ ಅಗಲಕ್ಕೆ ಇರೋನಿಗೆ ಗೋಲ್ಡ್ ಚೈನ್ ಹಾಕ್ಬಿಟ್ಟು ಪ್ರೊಡ್ಯೂಸರ್ ಅಂತ ಕೂರಿಸ್ಬೋದು. ನಿಮಗೆ ಸೈಕಾಲಜಿಕಲಿನೂ ಕನೆಕ್ಟ್ ಆಗಬೇಕು. ಬಿಕಾಸ್ ಆಫ್ ಕರಿಸುಬ್ಬು ಈಸ್ ಅ ಪ್ರೊಡ್ಯೂಸರ್, ಎಲ್ಲರಿಗೂ ಗೊತ್ತಿರೋರು. ಮತ್ತು ಇನ್ನೊಂದು ಬರುತ್ತೆ ಸರ್, ರಾಕ್ಲೈನ್ ವೆಂಕಟೇಶ್ ಹೌದು, ಭಟ್ರು ಯೋಗರಾಜ್ ಆ ಭಾಗನೂ ಕೂಡ ತಗೋತೀರಾ. ಹೌದು, ಅದು ಕೂಡ ಜನಕ್ಕೆ ಕ್ಯಾಚಿ ಆಗಿರೋದು. ಎರಡು ಹೆಸರು ಎಂಥವ್ರು ಯಾರು ಗೊತ್ತಾಗಲ್ಲ. ಹೌದು. ಅಂದರೆ ಸಿಕ್ಕಿರೋ ಖುಷಿದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ಲ. ಅದಕ್ಕೆ ರಿಯಾಲಿಟಿನ ತೊಗೊಂಬಂದಿದೆ. ಕೊನೆಯದಾಗಿ ಸರ್, ಇನ್ನೂ ಸಿನಿಮಾ ನೋಡ್ಬೇಕನ್ನೋರಿಗೆ ಇಬ್ಬರು ಒಂದು ಮಾತನ್ನು ಹೇಳಬೇಕು ಅಂದ್ರೆ ಏನು ಹೇಳ್ತೀರಿ ವೀಕ್ಷಕರಿಗೆ? ನನಗೆ ಯಾವುದೋ ಒಂದು ಇಂಟರ್ವ್ಯೂಲ್ಲಿ ಒಬ್ಬರು ಕೇಳಿದರು, 2 ಕ್ವಶನ್ ಕೇಳಿದರು ಅವರು, ನೀವು ಯಾಕೆ ಸಿನಿಮಾ ಮಾಡಬೇಕು ಅಂತ. ನಾನು ಅದು ಕೇಳಿದೆ, ನನಗೆ ಈಗ ಬಂದಿರೋ ಸಿನಿಮಾಗಳಲ್ಲಿ ಹೇಳದೇ ಇರುವಂಥ ವಿಷಯಗಳು ಏನೇನೋ ಇದೆ ನನ್ನಲ್ಲಿ, ಅದನ್ನು ನಾನು ವಿಜುವಲೈಸ್ ಮಾಡಬೇಕು, ಅದನ್ನು ದೃಶ್ಯದ ಮುಖಾಂತರ ಜನಗಳಿಗೆ ತೋರಿಸ್ಬೇಕು ಅನ್ನೋದೊಂದು ಇದೆ. ಇನ್ನೊಂದು ಕ್ವಶನು ಕೇಳಿದ್ರು ಅವರು, ಈಗ ನಿಮಗೆ ಸಿನಿಮಾ ಮಾಡಿದ್ದೀರಿ, ಖುಷಿ ಇದೆಯಾ ಅಥವಾ ಆತಂಕ ಇದೆಯಾ ಅಂತ. ಖುಷಿ ಸಿನಿಮಾ ಮಾಡಿ, ಒಳ್ಳೆ ಸಿನಿಮಾ ಮಾಡಿದ ಖುಷಿ ಇದೆ. ಆತಂಕ ಏನಕ್ಕೆ ಅಂದರೆ ಈ ಸಿನಿಮಾನ ಏನಾದರೂ ಜನ ಮಿಸ್ ಮಾಡ್ಕೊಂಡು ಬಿಟ್ಟರೆ ಎಷ್ಟು ವಿಷಯ ಮಿಸ್ ಮಾಡ್ಕೋತಾರಲ್ಲ, ಎಷ್ಟು ಒಂದು ಇಮೋಷನ್ಸ್ಗಳು ಮಿಸ್ ಮಾಡ್ಕೋತಾರಲ್ಲ ಅಂತ ಒಂದು ಬೇಜಾರಿತ್ತು. ಅದು ಈಗ ಜನ ಹೋಗ್ತಾ ಇರೋದಕ್ಕೆ ಆ ಒಂದು ಆತಂಕ ನನಗೆ ದೂರ ಆಗಿದೆ. ಸೊ ಯಾಕೆ ಇದನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂದರೆ, ಪ್ರಶ್ನೆಗೆ ಆನ್ಸರ್ ಇವತ್ತು ಹಾಂ, ಇದು ನಾರ್ಮಲ್ ನೀವು ಸಿನಿಮಾ ಅಲ್ಲ, ಬರೀ ಫೈಟು ಹಾಡು ಅಷ್ಟೇ ಅಲ್ಲ, ತುಂಬ ಇಂಡೆಪ್ತಾಗಿ ನೋಡುವಂಥ ಸಿನಿಮಾ ಇದೆ ಇದು. ಅದಕ್ಕೆ ಯಾರೊಬ್ಬರು ಪ್ರಿಂಟ್ ಮೀಡಿಯಾದಲ್ಲಿ ಬರೆದಿದ್ರು, ನೋಡುವ ಸಿನಿಮಾ ಕಾಡುವ ಸಿನಿಮಾ ರಾನಿ ಅಂತ. ಓಕೆ. ಸೊ ಆಡಿಯನ್ಸಿಗೂ ಅದೇ ಹೇಳ್ತೀನಿ ನಾನು, ಇದು ನೋಡುವ ಸಿನಿಮಾ ಕಾಡುವ ಸಿನಿಮಾ ರಾನಿ. ನೀವು ನೋಡಿ, ನಿಮಗೆ ಕಾಡುತ್ತೆ. ಆಡಿಯನ್ಸ್ಗೆ ಏನು ಹೇಳ್ತೀರಿ? ಇನ್ನೂ ಬರಬೇಕಾದಂಥವ್ರಿಗೆ ಮತ್ತೆ ಮತ್ತೆ ಬರಬೇಕು ಅನ್ನಿಸ್ತು. ಮೊದಲನೇದಾಗಿ ಯಾರ್ಯಾರು ಬರ್ತಿದ್ದೀರಾ, ಯಾರ್ಯಾರು ನೋಡಿದ್ದೀರಾ, ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಕಡೆ ಏನು ಮೆಸೇಜ್ ಮಾಡ್ತಿದ್ದೀರಾ, ಎಲ್ಲರಿಗೂ ಪರ್ಸನಲ್ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ, ಬಟ್ ಪ್ರತಿಯೊಬ್ಬರಿಗೂ ಮನಸ್ಸಿಂದ ಥ್ಯಾಂಕ್ ಯು. ಯಾರಿನ್ನೂ ನೋಡಿಲ್ಲ, ನಿಮ್ಮಲ್ಲೂ ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದಾಗ ಒಂದು ಕನಸಿರುತ್ತೆ, ಆ ಕನಸಿಗೊಂದು ಹೋರಾಟ ಇರುತ್ತೆ. ಆ ಹೋರಾಟನ ದೊಡ್ಡ ಪರದೆ ಮೇಲೆ ಸಿನಿಮ್ಯಾಟಿಕ್ ಆಗಿ ನಾವು ತೋರಿಸಿದ್ದೀವಿ. ಸೊ ಖಂಡಿತವಾಗ್ಲೂ ಇದು ನಿಮಗೆ ಕನೆಕ್ಟ್ ಆಗೇ ಆಗುತ್ತೆ. ನಾನು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಯಾಕೆ ಸಿನಿಮಾ ನೋಡಬೇಕು ಅಂತ. ನಿಮ್ಮ ಸುತ್ತಮುತ್ತ ಅಥವಾ ಯಾರಾದರೂ ಸಿನಿಮಾ ನೋಡಿದರೆ ದಯವಿಟ್ಟು ಅವ್ರ ಹತ್ರ ರಿವ್ಯೂಸ್ ತಗೊಳ್ಳಿ. ಆ ರಿವ್ಯೂಸ್ ನಿಮಗೆ ಜೆನ್ಯೂನ್ ಖಂಡಿತ ಅನಿಸುತ್ತೆ ಅಂತ ನನಗೆ ಗೊತ್ತಿದೆ. ಆ ಒಂದು ಡಿಸಿಷನ್ ಮೇಲೆ ದಯವಿಟ್ಟು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆದರೆ ಇನ್ನೂ 4 ಜನಕ್ಕೆ ಹೇಳಿ. ನಾವು ಮೌತ್ ಪಬ್ಲಿಸಿಟಿ ಬಿಟ್ಟು ನಮಗೆ ಬೇರೆ ಯಾವುದೇ ದಾರಿ ಅಥವಾ ರೀತಿ ಇಲ್ಲ ಎಲ್ಲರಿಗೂ ರೀಚ್ ಆಗೋದಕ್ಕೆ. ವೀಕ್ಷಕರೇ, ಎಡಗಡೆ ಕಿರಣ್ ರಾಜ್ ಅವರು, ಬಲಗಡೆ ಗುರುತೇಜ್ ಅವರು, ಇವರಿಬ್ಬರನ್ನ ಭೇಟಿ ಆಗೋಕ್ಕಿಂತ ಮುಂಚೆ ಇದ್ದ ವಿಷನ್ ಒಂದೇ, ಸಿನಿಮಾ ಬಗ್ಗೆ ಮಾತಾಡ್ಸ್ಕೊ ಬರೋಣ ಅಂತ. ಇವರಿಬ್ಬರನ್ನ ಭೇಟಿ ಆದಮೇಲೆ ಸಿನಿಮಾ ಗೊತ್ತಾಗಿದೆ ಅಂದರೆ ಈ ಸಿನಿಮಾದಲ್ಲಿ ಏನೇನಿದೆ, ನಟನೆ, ಕನಸು ಕಟ್ಕೊ ಬಂದವನು, ಅದಾದಮೇಲೆ ಕಲಾವಿದರು, ಒಂದಿಷ್ಟು ವಿಚಾರಗಳು ಅಂದರೆ ನಮ್ಮ ಸುತ್ತಲೇ ನಡೀತಾ ಇರುತ್ತೆ, ಗೊತ್ತಿರಲ್ಲ ವಿಚಾರ ಏನು ನಡೀತಾ ಇದೆ ಅಂತ. ಗೊತ್ತಿದ್ರೂ ಅದನ್ನ ಮೆಲ್ಕಾಕೋಕ್ಕೂ ನಮಗೆ ಟೈಮ್ ಇರಲ್ಲ. ಆ ಟೈಮು ಇಲ್ಲಿದೆ. ಬಂದು ಕೂತ್ಕೊಳ್ಳಿ, ನಿಮ್ಮ ಸುತ್ತ ಏನು ನಡೀತಾ ಇದೆ, ಏನೇನೆಲ್ಲ ನಡೆಯುತ್ತೆ, ಅದನ್ನು ಸೂಕ್ಷ್ಮತೆಗಳನ್ನ ಗಮನಿಸಿ. ಯಾರ್ಯಾರು ನಮ್ಮ ಲೈಫಲ್ಲಿ ಪಾತ್ರವಾಗಿ ಬರ್ತಾರೆ, ಅವ್ರು ಎಷ್ಟೆಷ್ಟು ಭಾಗ ಕೊಟ್ಟು ಹೋಗ್ತಾರೆ ನಮಗೆ, ಅದನ್ನು ನಂಬಿಕೆ ಕೊಡ್ತಾರ, ಪ್ರೀತಿ ಕೊಡ್ತಾರ, ಸ್ನೇಹ ಕೊಡ್ತಾರ, ಮೋಸ ಮಾಡ್ತಾರ, ಅವಕಾಶಗಳ ವಾದಿ ಆಗ್ತಾರ ಅನ್ನೋದನ್ನು ಗುರುತೇಜ್ ಅವರು ಅವರ ನಿರ್ದೇಶನದಲ್ಲಿ ತುಂಬ ನೀಟಾಗಿ ಕಟ್ಟಿದ್ದಾರೆ. ಅದನ್ನು ಪಾತ್ರವಾಗಿ ನಿರ್ವಹಿಸಿರುವಂಥದ್ದು ಕಿರಣ್ ರಾಜ್ ಅವರು. ಇವ್ರ ಜೊತೆ ಇನ್ನೊಂದಿಷ್ಟು ಸಂಗಡಿಗರಿದ್ದಾರೆ. ಇಷ್ಟು ನಾನು ಹೇಳಬಲ್ಲೆ. ಇನ್ನು ಮಿಕ್ಕಿದೆಲ್ಲ ನಿಮಗೆ ಬಿಡ್ತೀನಿ. 3 ಗಂಟೆ ಸಿನಿಮಾ, ಬನ್ನಿ ಈ ಸಿನಿಮಾ ನೋಡಿ. 3 ಗಂಟೆ ಇಲ್ಲ, 2.25 ಗಂಟೆ ಇದೆ. ಬೇರೆ 3 ಗಂಟೆ ಸಹ ಹೋಗೋದಕ್ಕೆ ಬರೋದಕ್ಕೆ. 3 ಗಂಟೆ ಸಿನಿಮಾ. ಆ 3 ಗಂಟೆ ಅಮೂಲ್ಯವಾದ ಸಮಯವನ್ನು ಬಂದು ನೋಡಿ, ಆಮೇಲೆ ನೀವೇ ಹೇಳ್ತೀರಾ ರಾನಿ ಏನು ಅಂತ. ನಾನು ಟೈಟಲ್ ಬದಲಾಯಿಸಿದ್ದೀನಿ. ರಾನಿ ಇಸ್ ನಾಟ್ ದ ರೂಲರ್, ರಾನಿ ಇಸ್ ಕನಸುಗಾರ, ಕನಸು ಕಟ್ಕೊ ಬರೋನು ಅಂತ. ನೀವು ಈ ಥರ ಟೈಟಲ್ನ ಬದಲಾಯಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ವಿಶೇಷ ಸೌತ್ ಟಾಕೀಸ್ನಲ್ಲಿ. ನನ್ನ ಜೊತೆ ನನ್ನ ಗೆಳೆಯ ನಿಂತಿರೋದು ನಾಗೇಶ್ ಚನ್ನಣ್ಣನವರು.